ಅನಿತಾ ಅಂತ. ನಾನು ಕೃಷ್ಣ ಪ್ರಜ್ಞೆಗೆ ಬಂದು 2 ವರ್ಷ ಆಯಿತು. ನಾನೀಗ ಕೇಶವ ಸರ್ಕಲ್ನಲ್ಲೇ ಇದ್ದೇನೆ. ನಮ್ಮ ಈ ಒಂದು ಕೃಷ್ಣ ಪ್ರಜ್ಞೆ ಸಿಕ್ಕಿದ್ದು ನನಗೆ, ನಾನು ಮುಂಚೆ ಮಿರಾಕಲ್ ಮಾರ್ನಿಂಗ್ ಅಂತ ಒಂದು ಸೆಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದರಿಂದ ನನಗೆ ಒಂದು ಲಿಂಕ್ ಸಿಕ್ತು. ಸೊ ಆದ್ದರಿಂದ ನಾನು ಈ ಕೃಷ್ಣ ಪ್ರಜ್ಞೆಗೆ ಬಂದೆ. ಸುರನಾಥ ಗಿರಿಧರ ದಾಸ ಪ್ರಭುಗಳಿಂದ ನಾನು ಈ ಒಂದು 18 ಅಧಿವೇಶನವನ್ನು ಕೇಳಿಸ್ಕೊಂಡೆ. ಆದರೆ ಮೊದಲಿಗೆ ನನಗೇನು ಅರ್ಥ ಆಗಲಿಲ್ಲ. ಎಷ್ಟು ಸಾರಿ ಕೇಳಿದ್ರೂ ಕೂಡ ಹೊಸದಾಗಿ ಅನ್ನಿಸ್ತು. ಅದರಲ್ಲಿ ನಮಗೊಂದು ಅರ್ಥ ಆಗಿದೆ ಅಂದರೆ, ನಮ್ಮ ಕರ್ತವ್ಯಗಳೇನು, ನಾವು ಹೇಗಿರಬೇಕು, ದಿನನಿತ್ಯದ ಜೀವನದಲ್ಲಿ ಹೇಗಿರಬೇಕು, ಮತ್ತು ನಾವು ದೇಹ ಅಲ್ಲ ಆತ್ಮ ಅನ್ನೋದು ತುಂಬ ಚೆನ್ನಾಗಿ ಅರಿವಾಯಿತು. ಮತ್ತು ನಮ್ಮ ಕರ್ತವ್ಯಗಳನ್ನು ಯಾವ ರೀತಿ ನಿರ್ವಹಿಸಬೇಕು, ಒಬ್ಬ ತಾಯಿಯಾಗಿ, ಮಗಳಾಗಿ, ಆ ರೀತಿ ಯಾವ ರೀತಿ ಒಂದು ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಯಾವ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ಭೌತಿಕವಾಗಿಯೂ ಅಷ್ಟೇ ಮತ್ತು ಆಧ್ಯಾತ್ಮಿಕವಾಗಿಯೂ ಅಷ್ಟೇ ನಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಕೂಡ ಗೊತ್ತಾಯಿತು. ಮೇಯ್ನಾಗಿ ಭಗವದ್ಗೀತೆ ಅಂದರೆ ಏನು, ಭಗವದ್ಗೀತೆ ಈಗ ಬೇರೆಯವರಲ್ಲಿ ಜನರಲ್ಲಿ ಎಷ್ಟೋ ಒಂದು ಅಪನಂಬಿಕೆಗಳಿದೆ. ಭಗವದ್ಗೀತೆ ತಿಳ್ಕೊಂಡ್ರೆ, ಭಗವದ್ಗೀತೆ ಓದಿದ್ರೆ, ಅದನ್ನು ಪಠಣ ಮಾಡಿದ್ರೆ ಸನ್ಯಾಸಿಗೆ ಆಗ್ತಾರೆ ಅಂತ ಎಲ್ಲ ಒಂದು ಅಪನಂಬಿಕೆ ಇದೆ. ಆದರೆ ನಿಜವಾದ ಒಂದು ಭಗವದ್ಗೀತೆ ಏನು ಅಂತ ಗುರುಗಳ ಮೂಲಕ ನಾವು ತಿಳ್ಕೊಂಡಾಗಲೇ ನಮಗೆ ಗೊತ್ತಾಗೋದು, ನಿಜವಾಗ್ಲೂ ಭಗವದ್ಗೀತೆಯಲ್ಲಿ ಏನಿದೆ, ಅದರಲ್ಲಿ ನಾವು ನಮ್ಮ ನಿತ್ಯ ಜೀವನಕ್ಕೆ ಏನನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ಸುರನಾಥ ಪ್ರಭುಗಳು ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಕೃಷ್ಣ ಪ್ರಜ್ಞೆಗೆ ಬರೋಕ್ಕೆ ಮುಂಚೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇರ್ತಿದ್ವಿ. ಆದರೆ ಈಗ ನಾವು ಇದೇ ರೀತಿ ಇರಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸ್ನಾನ ಮಾಡೋದು ಮತ್ತು ದೇವರ ನಾಮ ಜಪ ಮಾಡೋದ್ರಲ್ಲಿ ತುಂಬಾ ಒಂದು ಪರಿವರ್ತನೆ ಆಗಿದೆ. ನಾವು ಬೆಳಗ್ಗೆ ಎದ್ದೇಳೋದು, ಈಗ ಸ್ನಾನ ಮಾಡೋದೇ ಒಂದು ಜಪ ಮಾಡಲಿಕ್ಕೆ ಅನ್ನೋದು ನಮಗೆ ಅರ್ಥ ಆಗಿದೆ. ಮತ್ತು ಇಂದು ಏನೇ ಮಾಡಿದ್ರು, ಏನೇ ಪದಾರ್ಥ ಮಾಡಿದ್ರು, ಅಥವಾ ನಾವು ಏನೇ ಮನೆಗೆ ತಗೊಂಡ್ರು ಅಥವಾ ಒಂದು ಅಡುಗೆ ಮಾಡಿದ್ರು, ಅದು ಭಗವಂತನಿಗಾಗೇ ಇರಬೇಕು. ಅಂದರೆ ಭಗವಂತನ ಕೊಟ್ಟಿರೋದನ್ನು ನಾವು ಭಗವಂತನಿಗೆ ಕೊಡಬೇಕು ಅನ್ನೋದು ಕೂಡ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಇದರಿಂದ. ಮತ್ತು ನಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆಗಳಾಗಿದ್ದಾವೆ. ಒಂದು ಭೌತಿಕವಾಗಿ ಆಗಿರ್ಬೋದು, ಮತ್ತು ಜಪ ಮಾಡೋದ್ರಿಂದನೂ ಅಷ್ಟೇ ತುಂಬ ಪಾಸಿಟಿವ್ನೆಸ್ ಅಂತ ಇದೆ. ಅಂದರೆ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಭಗವಂತ ನಮಗೆ 10 ಹೆಜ್ಜೆ ಮುಂದೆ ಬಂದು ನಮ್ಮ ಒಂದು ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಏನು ಫಲ ಕೊಟ್ಟೇ ಕೊಡ್ತಾರೆ ಅನ್ನೋದನ್ನು ನಾವು ಈ ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೇನಪ್ಪ ಅಂತಂದರೆ, ಈ ಭಗವದ್ಗೀತೆಯಿಂದ ನಿಜವಾದ ನಾವು ಕರ್ತವ್ಯಗಳನ್ನು ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾವ ರೀತಿ ನಿರ್ವಹಿಸಬೇಕು, ನಾನು ದೇಹ ಅಲ್ಲ ಆತ್ಮ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಆತ್ಮದ ಒಂದು ಇದರಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ಯಾವ ರೀತಿ ನಿಲ್ಲಿಸಬೇಕು ಅನ್ನೋದು ಕೂಡ ತುಂಬಾ ಅರ್ಥ ಆಗಿದೆ. ಹರೇ ಕೃಷ್ಣ.